ಸ್ಮೋಕಿಂಗ್ ಮತ್ತು ಹಾರ್ಟ್ ಅಟ್ಯಾಕ್ಗೆ ನಿಜವಾಗಿಯೂ ಏನಾದರೂ ಸಂಬಂಧ ಇದೆಯಾ? ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅನೂಪ್ ಹಂಚಿನಾಳ್, ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್, ಅನೂಪ್ ಆಸ್ಪತ್ರೆ ಹಾಗೂ ಹಾರ್ಟ್ ಕೇರ್ ಸೆಂಟರ್ ಮಾಲಿಂಗ್ಪುರ್ನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಿಮ್ಗೆಲ್ಲರೂ ಗೊತ್ತಾಯಿದ್ದಾಗೆ ಸ್ಮೋಕಿಂಗ್ ಮಾಡುವುದರಿಂದ ರಿಸ್ಕ್ ಆಗುತ್ತದೆ. ಸ್ಮೋಕಿಂಗ್ ನಲ್ಲಿ ನಿಕೋಟಿನ್ ಅಂತ 7,000 ಹಾನಿಕಾರಕ ಪದಾರ್ಥಗಳು ಇರುತ್ತವೆ. ಇವು ನಮ್ಮ ಹೃದಯಘಾತನಲ್ಲಿ ಬ್ಲಡ್ ಪ್ರೆಷರ್ ಆಗಲಿ, ಬ್ಯಾಡ್ ಕೊಲೆಸ್ಟ್ರಾಲ್ ಆಗಲಿ, ಬ್ಲಡ್ ಶುಗರ್ ಆಗಲಿ ಮತ್ತು ರಕ್ತನಾಳನಲ್ಲಿ ಅಥೆರೋಸ್ಕ್ಲೆರೋಸಿಸ್ ಅಂತ ಏನ್ ಹೇಳ್ತೀವಿ ನಾವು, ಬ್ಲಾಕೇಜಸ್ ಇನ್ ದ ಹಾರ್ಟ್, ಇವು ಸ್ಲೋಲಿಯ ಪ್ರೋಗ್ರೆಷನ್ ಅನ್ನು ಫಾಸ್ಟ್ ಮಾಡುತ್ತದೆ ಸ್ಮೋಕಿಂಗ್ ಮಾಡುವುದರಿಂದ. ಸೊ ಇದರಿಂದಾಗಿ ಹೃದಯಘಾತ ಆಗುವುದು ನಾರ್ಮಲ್ ನಾನ್ ಸ್ಮೋಕರ್ಸ್ ಕಂಪೇರ್ ಮಾಡಿದ್ರೆ ಮೋರ್ ದೆನ್ 2 to 3 ಟೈಮ್ಸ್ ಜಾಸ್ತಿ ರಿಸ್ಕ್ ಆಗುತ್ತೆ. ಸೊ ಇದರಿಂದಾಗಿ ಸ್ಮೋಕಿಂಗ್ ಅನ್ನು ಇವತ್ತಿಗೆ ಇದೇ ಕ್ಷಣದಿಂದ ದಯವಿಟ್ಟು ಸ್ಟಾಪ್ ಮಾಡಿ. ಸ್ಮೋಕಿಂಗ್ ಸ್ಟಾಪೇಜ್ ಮಾಡೋದ್ರಿಂದ ವಿದಿನ್ ಫ್ಯೂ ಅವರ್ಸ್, ವಿದಿನ್ ಫ್ಯೂ ವೀಕ್ಸ್ ಅಲ್ಲಿ ನಿಮ್ಮ ಹಾರ್ಟ್ ರೇಟ್, ಬ್ಲಡ್ ಪ್ರೆಷರ್ ನಾರ್ಮಲ್ ಬರುತ್ತದೆ. ಸ್ಟಡೀಸ್ ಹೇಳ್ತವೆ 2 ವರ್ಷದಲ್ಲಿ ಸ್ಮೋಕಿಂಗ್ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ರೆ ನಿಮ್ಮ ಹಾರ್ಟ್ ಅಟ್ಯಾಕ್ ರಿಸ್ಕ್ ಮೋರ್ ದೆನ್ 50% ನಾರ್ಮಲ್ ಮಾಡ್ತದೆ. ಇದು ನಾವು 5 years ಕಂಪೇರ್ ಮಾಡಿದ್ರೆ ನಿಮ್ಮ ಸ್ಮೋಕಿಂಗ್ ರಿಸ್ಕ್ ಆಲ್ಮೋಸ್ಟ್ ನಾನ್ ಸ್ಮೋಕರ್ಸ್ ಈಕ್ವಲ್ ಆಗಿರ್ತದೆ. ಸೊ ದಯವಿಟ್ಟು ಸ್ಮೋಕಿಂಗ್ ಅನ್ನು ಸ್ಟಾಪ್ ಮಾಡಿ. ಇದು ನಿಮ್ಮ ಹೃದಯಕ್ಕೆ ಕೊಡುವ ಒಂದು ಬಿಗ್ಗೆಸ್ಟ್ ಗಿಫ್ಟ್.